ಸರಿ. ಆ, ನನ್ನ ಹೆಸರು ಡಾಕ್ಟರ್ ಸುರೇಶ್ ಕಟೇರ ಅಂತ, ಏಷ್ಯಾ ಪೆಸಿಫಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಂಬ್ರಿಯಾಲಜಿದು ಡೈರೆಕ್ಟ್ರು. ನಾವಿಲ್ಲಿ ಕಳೆದ 10 ವರ್ಷದಿಂದ MSc ಕ್ಲಿನಿಕಲ್ ಎಂಬ್ರಿಯಾಲಜಿ ಆ್ಯಂಡ್ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ಸ್ ಅಂತ 2 ವರ್ಷದ MSc ಕೋರ್ಸ್ ಮಾಡ್ತಾ ಇದ್ದೀವಿ. ಇದು ಮೈಸೂರು ವಿಶ್ವವಿದ್ಯಾಲಯದ ಸ್ಪೆಷಲೈಸ್ಡ್ ಪ್ರೋಗ್ರಾಮ್ ಅಂತ. ಇಲ್ಲಿ ಇದುವರೆಗೆ 9 ಬ್ಯಾಚ್ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಈ ಕೋರ್ಸ್ ಮಾಡುವವರು ಪಾಸ್ ಆದಮೇಲೆ ಈ ಫರ್ಟಿಲಿಟಿ ಸೆಂಟರ್, IVF ಸೆಂಟರ್ ಅಂತ ಹೇಳ್ತೀವಲ್ಲ, ಅಲ್ಲಿ ಹೋಗಿ ಎಂಬ್ರಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಈ ವರ್ಷ ಈ ನವೆಂಬರ್ ತಿಂಗಳ 16 ಮತ್ತು 17ನೇ ತಾರೀಕು ನಾವು ಮತ್ತು ಮೈಸೂರು ಯೂನಿವರ್ಸಿಟಿ ಜೊತೆ ಸೇರಿಕೊಂಡು ಒಂದು ನ್ಯಾಷನಲ್ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ. ಈ ಕಾನ್ಫರೆನ್ಸ್ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅದನ್ನು ತಿಳಿಸ್ಲಿಕ್ಕೆ, ಹಾಗೂ ನಮ್ಮ ದೇಶದಿಂದ ಬೇರೆ ಬೇರೆ ಕಡೆ ಬರೋರಿಗೆಲ್ಲ ಒಂದು ಈ ನಮ್ಮ ನಾಲೆಜ್ ಏನಿದೆ ಅದನ್ನು ತಿಳಿಸ್ಲಿಕ್ಕೆ ಅಂತ. ಈ ವರ್ಷ ಈ ಫಸ್ಟ್ IVF ಮಾಡಿದವರು ಜುಲೈ 25, 1978 ರಾಬರ್ಟ್ ಎಡ್ವರ್ಡ್ಸ್ ಅಂತ. ಅವರು ಫಸ್ಟ್ ಈ IVF ಬೇಬಿ ಮಾಡಿದ್ದು ಇಂಗ್ಲೆಂಡಲ್ಲಿ. ಹಾಗಾಗಿ ಅವರಿಗೆ 2010 ನೊಬೆಲ್ ಪ್ರೈಸ್ ಸಿಕ್ತು. ಈ ವರ್ಷ ಆ್ಯಕ್ಚುಲಿ ಅವ್ರದ್ದು 100ನೇ ವರ್ಷ, ಸೆಂಟಿನರಿ ಇಯರ್ ಸೆಲೆಬ್ರೇಷನ್. ಅದಕ್ಕೆ ಕೋಯಿನ್ಸೈಡ್ ಮಾಡಿಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಕಾನ್ಫರೆನ್ಸ್ಗೆ ತುಂಬ ಜನ ಬೇರೆಯಿಂದ ಕಡೆಯಿಂದ ಬಂದಿದ್ದಾರೆ. ಹಾಗೆ ನಾವು ಈ ಫೀಲ್ಡಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನೆಲ್ಲ ದೇಶದಾದ್ಯಂತ ಕರೆದು ಒಂದು 35 ಜನ ಬಂದಿದ್ದರು. ಅವರು ಅವರ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪರ್ಟೀಸನ್ನು ಇಲ್ಲಿ ಹಂಚ್ಕೊಂಡಿದ್ದಾರೆ. ಇದು ಬೇರೆ ಕಾನ್ಫರೆನ್ಸಿಗಿಂತ ನಮ್ಮದು ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಬೇಕಂತ ಹೇಳಿದ್ರೆ, ಬೇರೆ ಕಾನ್ಫರೆನ್ಸಲ್ಲಿ ಲೆಕ್ಚರ್ಸ್ ಅದು ಇದೆಲ್ಲ ಇರ್ತದೆ. ನಾವಿಲ್ಲಿ ಪ್ಯಾನಲ್ ಡಿಸ್ಕಷನ್ ಅಂತ ಮಾಡಿಕೊಂಡು, ಈ ಪ್ಯಾನಲ್ ಡಿಸ್ಕಷನ್ ಮಾಡುವಾಗ ತುಂಬ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತದೆ. ಅದು ಈ ಆಡಿಯನ್ಸು ಅದರಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಅವರಿಗೆ ಇದರಿಂದ ತುಂಬ ಒಂಥರ ಕಲ್ತಂಗೆ ಆಗ್ತದೆ. ಹಾಗಾಗಿ ಇಲ್ಲಿ ಬಂದವರು ಇದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಮತ್ತು ಇಂಥದ್ದೇ ಕಾನ್ಫರೆನ್ಸ್ ಪ್ರತಿ ವರ್ಷ ಮಾಡಿ ಅಂತಲೂ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಬಂದ ಎಕ್ಸ್ಪರ್ಟ್ಸು ಅಷ್ಟೇ, ಇದೊಂಥರ ಹೊಸ ಥರ ನೀವು ಮಾಡಿದ್ದೀರಾ, ಇನ್ನು ಮುಂದೆ ಈ ಥರನೇ ಇನ್ನೂ ಮಾಡಿ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿದ್ದಾರೆ. ಈ ನಮ್ಮ ಕಾನ್ಫರೆನ್ಸನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ VC ಅವರು, ಪ್ರೊಫೆಸರ್ ಲೋಕನಾಥ್ ಅವರು ಬಂದು ಅದನ್ನ ಮಾಡಿದ್ದಾರೆ. ಹಾಗೆ ಚೀಫ್ ಗೆಸ್ಟ್ ಆಗಿ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ MP ಶ್ರೀ ಯದುವೀರ್ ಒಡೆಯವರು ಅವರು ಬಂದು ಇದರಲ್ಲಿ ಭಾಗವಹಿಸಿದರು. ಇದೇ ಟೈಮಲ್ಲಿ ನಾವು ನಮ್ಮ ಒಂದು ನ್ಯೂಸ್ ಲೆಟರನ್ನು ನಾವು ರಿಲೀಸ್ ಮಾಡಿದ್ದೀವಿ. ಅದರಲ್ಲಿ ನಾವು ಈಗ ಏನೇನು ಆಗ್ತಾ ಇದೆ ಅದನ್ನೆಲ್ಲ, ಇದನ್ನು ಪ್ರತಿ 6 ತಿಂಗಳಿಗೊಂದ್ಸಲ ಇದನ್ನು ನಾವು ರಿಲೀಸ್ ಮಾಡ್ತೀವಿ. ಈ ನಮ್ಮ ಈ ಸಬ್ಜೆಕ್ಟಲ್ಲಿ ಏನೇನು ನಡೀತಿದೆ ಅದನ್ನೆಲ್ಲ ಜನರಿಗೆ ತಿಳಿಸ್ಲಿಕ್ಕೆ. ಇದು 2ನೇ ದಿವಸ ನಮ್ಮದು ಕ್ಲೋಸಿಂಗ್ ಸೆರೆಮನಿ. ಇದಕ್ಕೆ ಎಕ್ಸ್ ವೈಸ್ ಚಾನ್ಸಲರ್ ಪ್ರೊಫೆಸರ್ ರಂಗಪ್ಪ ಅವರು ಬಂದು 2 ವಿಷಯ ಇದ್ರ ಬಗ್ಗೆ ಮಾತಾಡಿದ್ರು. ಸೊ ಹಾಗಾಗಿ ನಮ್ಮ ಈ ಕಾನ್ಫರೆನ್ಸ್ ಒಟ್ಟಿನಲ್ಲಿ ದೊಡ್ಡ ಥರದಲ್ಲಿ ಸಕ್ಸಸ್ ಆಗಿದೆ. ನಮ್ಮ ಫ್ಯಾಕಲ್ಟಿಯವರಿಗೆ ಸನ್ಮಾನ ಮಾಡಿದ್ವಿ. ಅವರೆಲ್ಲ ಈ ಫೀಲ್ಡಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಎಕ್ಸ್ಪರ್ಟೀಸನ್ನು ಹಂಚ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲ ನಾವು ಸನ್ಮಾನ ಮಾಡಿ ಅವರಿಗೆ ಮಾಡಿದ್ದೀವಿ. ಇವರು ಎಲ್ಲಿಂದ ಬಂದಿದ್ರು ಅಂತ ಹೇಳಿದ್ರೆ, ಡೆಲ್ಲಿಯಿಂದ ಬಂದಿದ್ರು, ಚಂಡೀಗಢ, ಮುಂಬೈ, ಚೆನ್ನೈ, ದೇಶದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಮುಂದಿನ ವರ್ಷ ನಮಗೆ ಈ ಥರ ಇದು ಮಾಡಿದ್ದು ಇಷ್ಟೊಂದು ಉತ್ತೇಜನ ಸಿಕ್ಕಿರೋದ್ರಿಂದ ನಾವು ಇದನ್ನು ಪ್ರತಿ ವರ್ಷ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮಲ್ಲಿ ಸ್ಟೂಡೆಂಟ್ಸ್ ಒಂದು 130 ಇದ್ದಾರೆ. ಬಟ್ ಹೊರಗಡೆಯಿಂದ ಎಲ್ಲ ಬಂದು ಒಂದು 250 ಜನ ಈ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ರು. ಇಂಗ್ಲೀಷಲ್ಲಿ ಒಂಚೂರು ಹೇಳ್ಬಿಡ್ಲಾ?